ಕುಮಾರಸ್ವಾಮಿ ಇದ್ದಾರಲ್ಲ, ಸ್ವಲ್ಪ ಎಲ್ಲ ಕಡೆಯಿಂದಲೂ ಸಪೋರ್ಟ್ ಮಾಡ್ತಾ ಬರೋದ್ರಿಂದ ಇಲ್ಲಿ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಹೋಗ್ತಾ ಇದೆ. ಜನಗಳು ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಹೌದೌದು, ಇವಾಗ ನಾವು ಬೇರೆ ಪ್ಲಾಟ್ಫಾರ್ಮ್ಗಳಿಗೆಲ್ಲ ಕೊಡ್ತಾ ಇಲ್ಲ, HMTನೇ ಹುಡ್ಕೊಂಡು ಬರ್ತಾ ಇದ್ದಾರೆ. ಅದೊಂದು ನಿಜವಾಗ್ಲೂ ಪ್ರೌಡ್ ಫೀಲಿಂಗು. 2-3 ಅವರು ಕ್ಯೂ ನಿಂತಿದ್ರು. ಸಾಕಷ್ಟು ಜನ HMT ವಾಚ್ ಈ ಬ್ರಾಂಡ್ ತಗೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್ ನಮ್ಮ ಓನ್ ಬ್ರಾಂಡ್? ನಿಜವಾಗ್ಲೂ ಇದು ಮುಂಚೆ ಮಾಡ್ಬೇಕಾಗಿತ್ತು. ಇವಾಗ ಒಂದ್ ಬಿಟ್ಟಿರೋದ್ರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಿಲ್ಲ, ಬ್ರ್ಯಾಂಡ್ ವ್ಯಾಲ್ಯೂ ಇದ್ದೇ ಇದೆ. ಬಟ್ ಏನಾಗಿದೆ ಅಂತ ಹೇಳಿ ಮಿಡ್ಲ್ ಸ್ವಲ್ಪ ಲೂಪ್ ಫಾಲ್ಸ್ ಆಯ್ತು, ಪ್ರಾಬ್ಲಮ್ ಆಯ್ತು. ಬಟ್ ಜನಗಳು ಆ ಬ್ರ್ಯಾಂಡ್ ಹಂಗೆ ಇಷ್ಟ ಪಡ್ತಾ ಇದ್ದಾರೆ. ಬಟ್ ಇವಾಗ್ಲೂ ನಾವು ಅಂದ್ರೆ ಲಿಮಿಟೆಡ್ ಸ್ಟಾಕ್ ಬಿಟ್ಟಿದ್ದಾರೆ ಇವಾಗ. ಅದಕ್ಕೋಸ್ಕರ ಇವಾಗ ಒಂದು ಎಡಿಷನ್ ಪ್ರಕಾರ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ಇದ್ರು ಸರ್ ಅಂದಾಜು ನೀವು ನೋಡಿದಾಗ? ಅಂದಾಜು 2000 ಸರ್. ಅದನ್ನ ತೋರಿಸ್ಬೋದಾ ಸರ್? ಸರ್ ಇದು ಇಟ್ಕೊಳ್ಳಿ, ವಾಚ್ ತೋರಿಸ್ಬೋದಾ ಸರ್? ತೋರಿಸಿ ಸರ್ ಒಂದ್ಸಲ ಶೋ ಮಾಡಿ. ಇದು ಮಾಡೆಲ್ ಬಂದ್ಬಿಟ್ಟು GSGL ಅಂತ ಗೋಲ್ಡ್ ಫಿನಿಶಿಂಗ್ ಬರುತ್ತೆ. ಯುನಿಸೆಕ್ಸ್, ಲೇಡೀಸು ಜೆಂಟ್ಸ್ ಇಬ್ರು ಹಾಕ್ಬೋದು ಇದನ್ನ. ತುಂಬಾ ಚೆನ್ನಾಗಿ ಬರುತ್ತೆ ಲುಕ್, ಗೋಲ್ಡ್ ಕಲರ್ ಇರೋದ್ರಿಂದ. ಹೌದು, ಶೆಲ್ಲೇನೆ ಎಲ್ಲ. ಗಂಡ ಬೇರುಂಡ ವಾಚ್ ಏನಿದೆಯೋ ಎಲ್ಲ ಶೆಲ್ಲೇನೆ. ಹೌದು ಸರ್, ಗಂಡ ಬೇರುಂಡ ಇದೇ ಬ್ರಾಂಡ್ನೇ ಇವತ್ತು ರಿವೀಲ್ ಮಾಡಿರೋದ್ರಿಂದ ಇಷ್ಟೊಂದು ತುಂಬಾ ಕ್ರೌಡ್ ಬಂದಿರೋದು. ಸೊ ನೋಡಿ, ಇದೇ ವಾಚ್ ಮುಂಚೆ ಇತ್ತು, ತುಂಬಾ ಚೆನ್ನಾಗಿದೆ. ಆಮೇಲೆ ಇವಾಗ ಅದನ್ನ ಇದ್ ಮಾಡ್ಬಿಟ್ಟು ನಮ್ ಕರ್ನಾಟಕದ ಇದಿದೆಯಲ್ಲ ಲಾಂಛನ, ಇದು ಗಂಡ ಬೇರುಂಡ, ಅದನ್ನ ಮಾಡ್ಬೋದಾ? ಎಷ್ಟು ಕನ್ನಡ ಅಂಕೆ ಮೇನ್ ಜನ ಇಷ್ಟ ಪಡ್ತಾ ಇರೋದು. ಆ ಲೆಟರ್ ಇದೆಯಾ ಸರ್? ಕನ್ನಡ ಲೆಟರ್ ಇದು, ಕನ್ನಡ ಲೆಟರ್ ಇರೋದ್ರಿಂದನೇ ಅದಿರ ಮಾಡ್ತಾ ಇರೋದು. ನಮ್ ಕನ್ನಡಿಗರು ಇಷ್ಟ ಪಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಕನ್ನಡಿಗರು ಮಸ್ಟ್ ಬೈ. ಕನ್ನಡ ಲೆಟರ್ ಇದೆಯಾ ಸರ್? ಗಂಡ ಬೇರುಂಡ ಲೋಗೋ ಇದೆ. ಕನ್ನಡ ಲೆಟರ್ಸ್ ಇದೆ. ನಂಬರ್ಸ್ ಇದೆ ನೋಡಿ. ನಾವೇ ಕನ್ನಡಿಗರಾಗಿ ನಾವೇ ನೋಡಿ. ಇದು ನಂಬರ್ಸ್, ಇದು ಕನ್ನಡ ಓನ್ ಬ್ರಾಂಡ್, ನಾವೇ ತಗೊಳ್ಬೇಕು. ಅದನ್ನೇ ಹೇಳಿದ್ರು, ಕನ್ನಡಿಗರು ಮಸ್ಟ್ ತಗೊಳ್ಳೇಬೇಕು ಸರ್. ಇದು ಸೇಮ್ ಗಂಡ ಬೇರುಂಡ, ಇದು ಬೇರೆ ಮಾಡೆಲ್ ಸರ್. ಇದು ಸಕ್ಕತ್ತಾಗಿದೆ ಸರ್. ಇದು ಸೂಪರ್ ಸರ್. ಇದೊಂಥರ ಮಾಡರ್ನ್ ಆಗಿದೆ ಅಲ್ಲ? ಹೌದೌದು. ಇವಾಗ ಯಂಗ್ಸ್ಟರ್ಸ್ ಇಷ್ಟ ಪಡ್ತಾ ಇರೋದು ಇದನ್ನೇ ಇವಾಗ. ಹೌದೌದು, ಇವಾಗ ಜನಕ್ಕೆ ನಮ್ ಕನ್ನಡಿಗರು ಇವ್ರು ನೋಡಿ, ಜನಕ್ಕೆ ಫಸ್ಟ್ ಕನ್ನಡ ಲೆಟ್ರು ವಿತ್ ಕನ್ನಡ ನಮ್ದು ಗಂಡ ಬೇರುಂಡ ಲಾಂಛನ, ಅದನ್ನ ಇಷ್ಟಪಟ್ಟು ಯಂಗ್ಸ್ಟರ್ಸ್ ಜಾಸ್ತಿ ಬಂದು ತಗೊಳ್ತಾ ಇರೋದು ಮೇನ್ ಆಗಿ. ಅದು ನೋಡಿ, ಈ ವಾಚ್ ನೋಡಿದ್ರೆ ನಿಜಕ್ಕೂ ಪ್ರೌಡ್ ಫೀಲ್ ರೀ, ನಿಜಕ್ಕೂ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಆಗ್ಲೇ ಝೂಮ್ ಮಾಡಿ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ರೆ, ಇಲ್ಲಿ ಈ ವಾಚಿನ ಮೇಲ್ಗಡೆ ಕಾಣಿಸ್ತಾ ಇದೆ ನಮ್ಗೆ ಕನ್ನಡ ಲೆಟರು, ನಮ್ಮ ಅಚ್ಚ ಕನ್ನಡದ ಅಕ್ಷರದಲ್ಲಿ ಇರುವಂತ ಆ ಸಂಖ್ಯೆಗಳಾಗಿರ್ಬೋದು. ಅದ್ರ ಜೊತೆನಲ್ಲಿ ಏನು ಗಂಡ ಬೇರುಂಡ ಅಂತೇಳಿ ಕನ್ನಡದಲ್ಲೇ ಬರೆದಿರುವಂತಹ ಅಕ್ಷರಗಳು ಎಷ್ಟು ಮುದ್ದಾಗಿ ಕಾಣುತ್ತೆ. ಅದ್ರ ಜೊತೆನಲ್ಲಿ ಗಂಡ ಬೇರುಂಡ ಇರುವಂತಹ ಲೋಗೋ ಕೂಡ. ಸೊ ಇಲ್ಲಿ ಈ ವಾಚ್ ಮೇಲೆ ರಾರಾಜಿಸ್ತಾ ಇರುವಂತದ್ದು. ನಮ್ಮ ಗತ ವೈಭವದ ವಾಚ್ ಅನ್ನ ನಾವು ಕಳ್ಕೊಂಡಿದ್ವಿ ಇಷ್ಟು ವರ್ಷ, ಮತ್ತೆ ಈ ಗತ ವೈಭವ ಮತ್ತೆ ಮರುಕಳಿಸ್ತಾ ಇರುವಂತದ್ದು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಮ್ಮ ಹೆಮ್ಮೆಯ ವಾಚ್, ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆಯ ಬ್ರಾಂಡ್ ಅಂತೇಳಿ ಪ್ರತಿಯೊಬ್ಬರು ಕೂಡ ನಾವು ಉಪಯೋಗಿಸುವಂತಹ ಕೆಲಸ ಮಾಡೋಣ ಅಂತ ಹೇಳ್ತಾ, ಸರ್ ಎಷ್ಟು ಹೆಮ್ಮೆ ಇದೆ ಸರ್ ಈ ಬ್ರಾಂಡ್ ಬಗ್ಗೆ, ಈ ಬ್ರಾಂಡ್ ಯೂಸ್ ಮಾಡ್ತಾ ಇರುವಂತದ್ದು. ಹೇಳಕ್ಕೆ ಆಗಲ್ಲ ಸರ್, ತುಂಬಾ ಹೆಮ್ಮೆ ಇದೆ. ಅದ್ರಲ್ಲೂ ನಾವು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಇನ್ನೂ ತುಂಬಾ ಹೆಮ್ಮೆ ಇದೆ. ಎಲ್ರು ಬನ್ನಿ, ಎಲ್ರು ತಗೊಳ್ಳಿ, ಎಲ್ರು ವೇರ್ ಮಾಡಿ. ನಿಜವಾಗ್ಲೂ ಮುಂಚೆಲ್ಲ ನಾವು ಕೇಳ್ತಾ ಇದ್ವಿ, ನಮ್ ತಾತ ಅಂದ್ರು HMT ವಾಚ್ ಇದೆ ಅಂತ. ಇವಾಗ ನಮ್ಗೆ ಅದನ್ನು ಒಂಥರ ರೋಮಾಂಚನ. ಇವಾಗ ಅವ್ರು ಹೇಳ್ತಾ ಇದ್ರು, ಅವಾಗ ಅಷ್ಟು ಕ್ಯೂ ನಿಂತ್ಕೊಂತ ಇದ್ರು, ಅವಾಗ ತಗೊಳಕ್ ವಾಚ್ ಸೆಲೆಕ್ಷನ್ ಸಿಗ್ತದೆ. ಇವತ್ತು ನಾವು ಅದನ್ನ ಕಣ್ಣಲ್ಲಿ ನೋಡ್ತಾ ಇದೀವಿ, ಅಂತ. ಇವತ್ತು ಆ ವಾಚ್, ಅದು ಪ್ರೌಡ್ ಫೀಲ್ ಇದೆ ಸರ್ ನಿಜವಾಗ್ಲೂ. ಇಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ. ಬಟ್ ಏನಂದ್ರೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಆಗ್ಲಿ, ಅದೆಲ್ಲ ಇದೆ. ಕೆಲವೊಂದು ಲೂ ಫಾಲ್ಸ್ ಆಗ್ಲಿ, ಪ್ರತಿಯೊಂದು ಇದಾವೆ. ಅದನ್ನೆಲ್ಲಾನು ಒಂದ್ ಮಾಡ್ಕೊಂಡು ಇದಕ್ಕಿರೋ ಇವಾಗ ಪ್ರೈವೇಟ್ ನಲ್ಲಿ ಏನೇ ಹೋಗ್ತಾ ಇದಾರೆ. ಮುಂಚೆ ಎಲ್ಲ ಹೇಳ್ತಾರೆ HMT ಅಲ್ಲಿ ವರ್ಕ್ ಮಾಡಿದವ್ರೆ ಬೇರೆ ಕಡೆ ಹೋಗಿ ಇಲ್ಲಿಂದ ಏನೇ ಟೆಕ್ನಿಷಿಯನ್ಸ್ ಏನೇ ಆಗ್ತಾ ಇದೆ ಅದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ HMT ಲೂಫಾಲ್ ಆಗ್ತಾ ಬಂತು ಅಂತ. ಸೊ ಇವಾಗ ಏನಾಗ್ತಾ ಇದೆ, ಒಂಚೂರು ಸ್ಟೆಪ್ ಬೈ ಸ್ಟೆಪ್ ಕುಮಾರಸ್ವಾಮಿ ಇದ್ದಾರಲ್ಲ, ಸ್ವಲ್ಪ ಎಲ್ಲಾ ಕಡೆಯಿಂದಲೂ ಸಪೋರ್ಟ್ ಮಾಡ್ತಾ ಬರೋದ್ರಿಂದ ಇಲ್ಲಿ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಹೋಗ್ತಾ ಇದೆ. ಜನಗಳು ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಹೌದೌದು, ಇವಾಗ ನಾವು ಬೇರೆ ಪ್ಲಾಟ್ಫಾರ್ಮ್ಗಳಿಗೆಲ್ಲ ಕೊಡ್ತಾ ಇಲ್ಲ, HMTನೇ ಹುಡ್ಕೊಂಡು ಬರ್ತಾ ಇದ್ದಾರೆ. ಅದೊಂದು ನಿಜವಾಗ್ಲೂ ಪ್ರೌಡ್ ಫೀಲಿಂಗು. ನಮಗೂ ಖುಷಿ ಅನ್ಸುತ್ತೆ ಸರ್ ನಿಜವಾಗ್ಲೂ. ಥ್ಯಾಂಕ್ ಯು ಸೊ ಮಚ್.